ನಮಸ್ಕಾರ ಸ್ನೇಹಿತರೆ. ಕಂಪ್ಯೂಟರ್ ಶಿಕ್ಷಣ, ಉದ್ಯೋಗ, ಸ್ಕಿಲ್ ಡೆವಲಪ್ಮೆಂಟ್, ಆಂಟ್ರಪ್ರಿನರ್ಶಿಪ್ ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಯಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿಕೊಳ್ಳಿ. ಈ ವಿಡಿಯೋದಲ್ಲಿ ಫಂಕ್ಷನಲ್ ಕೀಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ಕಂಪ್ಯೂಟರ್ನ ಬಳಸುವಂತಹ ಪ್ರತಿಯೊಬ್ಬರಿಗೂ ಅತ್ಯಂತ ಉಪಯುಕ್ತವಾದಂತಹ ವಿಡಿಯೋ. ಕಂಪ್ಯೂಟರ್ ಕೀಬೋರ್ಡ್ನ ಮೇಲಿನ ರೋದಲ್ಲಿ F1 ಇಂದ F12 ಅಂತ 12 ಕೀಸ್ಗಳಿರುತ್ತೆ. ಈ ಕೀಸ್ಗಳನ್ನು ಫಂಕ್ಷನಲ್ ಕೀಸ್ಗಳಂತ ಕರೀತಾರೆ. ಇವನ್ನು ಸರಿಯಾಗಿ ಬಳಸಲಿಕ್ಕೆ ಕಲಿತ್ರೆ ಕಂಪ್ಯೂಟರಲ್ಲಿ ಬೇಗ ಸುಲಭವಾಗಿ ಕೆಲಸವನ್ನು ಮಾಡ್ಬೋದು. F1 ಅನ್ನೋ ಕೀಯನ್ನು ಪ್ರೆಸ್ ಮಾಡಿದರೆ ಹೆಲ್ಪ್ ವಿಂಡೋ ಅಥವಾ ಹೆಲ್ಪ್ ಸಿಸ್ಟಮ್ ಅನ್ನೋದು ಓಪನ್ ಆಗುತ್ತೆ. ನೀವು ಯಾವ ಅಪ್ಲಿಕೇಶನನ್ನು ಓಪನ್ ಮಾಡಿದ್ದೀರಾ ಅಲ್ಲಿಂದ F1 ಅಂತ ಓದಿದ್ರೆ ಆ ಅಪ್ಲಿಕೇಶನ್ನ ಹೆಲ್ಪ್ ವಿಂಡೋ ಓಪನ್ ಆಗುತ್ತೆ. ನಾನೀಗ ಪ್ರೆಸೆಂಟೇಷನನ್ನು ಓಪನ್ ಮಾಡಿದ್ದೀನಿಲ್ಲ, ಇಲ್ಲಿ F1 ಅಂತ ಓದ್ತೀನಿ. ಆಗ ನಿಮಗೆ ಕಂಡಾಗ ಸ್ಲೈಡ್ ಶೋ ಹೆಲ್ಪ್ ಅನ್ನೋದು ಓಪನ್ ಆಯಿತು. ಈಗ ಎಕ್ಸೆಲನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಹೆಲ್ಪ್ ವಿಂಡೋ ಬೇಕು ಅಂದರೆ F1 ಅನ್ನೋದನ್ನು ಒತ್ತಬೇಕು. ರೈಟ್ ಸೈಡಿಗೆ ಹೆಲ್ಪ್ ವಿಂಡೋ ಓಪನ್ ಆಯಿತು. ಈ ಹೆಲ್ಪ್ ವಿಂಡೋದಲ್ಲಿ ನಿಮಗೆ ಏನಾದರೂ ಸಹಾಯ ಬೇಕಿದ್ದರೆ ಅದನ್ನು ಸರ್ಚ್ ಮಾಡಿ ಪಡ್ಕೋಬೋದು. ಯಾವುದಾದ್ರೂ ಒಂದು ಫೈಲ್ ಅಥವಾ ಫೋಲ್ಡರ್ ಅದರ ಹೆಸರನ್ನು ಬದಲಾಯಿಸೋಕ್ಕೆ ಅಥವಾ ರೀನೇಮ್ ಮಾಡೋಕ್ಕೆ ಬಳಸ್ತಾರೆ. ಎಕ್ಸೆಲಲ್ಲಿ ಸೆಲ್ಲನ್ನು ಸಂಪಾದಿಸಲು ಅಥವಾ ಸೆಲ್ಲನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಬಳಸ್ತಾರೆ. ನಾನೀಗ ಒಂದು ಎಕ್ಸೆಲಲ್ಲಿ ಇದ್ದೀನಿ. ಈಗ ಸದ್ಯಕ್ಕೆ ಕರ್ಸರ್ ನಿಮಗೆ ಕಾಣಿಸ್ತಾ ಇಲ್ಲ, ಕರೆಕ್ಟಾ? ನಾನೀಗ F2 ಅಂತ ಪ್ರೆಸ್ ಮಾಡಿದ್ರೆ ಈ T22 ಒಳಗಡೆ ಒಂದು ಕರ್ಸರ್ ಕಾಣಿಸ್ತಾ ಇದೆ. ಕರ್ಸರ್ ಆ್ಯಕ್ಟಿವೇಟ್ ಆಯಿತು. ಏನಾದರೂ ಟೈಪ್ ಮಾಡಿದ್ರೆ ಇದರಲ್ಲಿ ಟೈಪ್ ಆಗುತ್ತೆ. ಇಲ್ಲೊಂದು ಫೋಲ್ಡರ್ ಇದೆ 114 ಆ್ಯಪಲ್ ಅಂತ, ಅದನ್ನು ಸೆಲೆಕ್ಟ್ ಮಾಡಿ F2 ಅಂತ ಹೊಡೆದ್ರೆ ರೀನೇಮ್ ವಿಂಡೋ ಓಪನ್ ಆಯಿತು. ಈಗ ನಿಮ್ಗೆ ಬೇಕಾಗಿರೋ ಹೆಸರನ್ನು ಕೊಟ್ಕೋಬೋದು. F3 ಬಟನ್ನನ್ನು ಪ್ರೆಸ್ ಮಾಡೋದ್ರಿಂದ ಫೈಂಡ್ ಫಂಕ್ಷನ್ ಆ್ಯಕ್ಟಿವೇಟ್ ಆಗುತ್ತೆ. ನೀವು ಯಾವುದೋ ಒಂದು ಪ್ರೋಗ್ರಾಮನ್ನು ಬಳಸ್ತಾ ಇದ್ದೀರಾ ಅಥವಾ ಫೈಲ್ಗಳನ್ನು ಬ್ರೌಸ್ ಮಾಡ್ತಾ ಇದ್ದೀರಾ, ಆಗ F3 ಒತ್ತೋದ್ರಿಂದ ಸರ್ಚ್ ಬಾಕ್ಸ್ ಓಪನ್ ಆಗುತ್ತೆ. ಸರ್ಚ್ ಬಾಕ್ಸಲ್ಲಿ ನೀವು ನಿಮ್ಗೆ ಬೇಕಾಗಿರೋ ವಿಷಯಗಳನ್ನು ಎಂಟ್ರಿ ಮಾಡಿ ಸರ್ಚ್ ಮಾಡ್ಬೋದು. ನಾನೀಗ ಪ್ರೋಗ್ರಾಮ್ ಫೈಲ್ಸ್ ಅನ್ನೋ ಫೋಲ್ಡರನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ F3 ಅಂತ ಪ್ರೆಸ್ ಮಾಡ್ತೀನಿ. ಆಗ ನೋಡಿ ಕರ್ಸರ್ ಇಲ್ಲಿ ಮೂವ್ ಆಗಿದೆ. ನೀವೇನಾದರೂ ಎಂಟ್ರಿ ಮಾಡಿ ಸರ್ಚ್ ಮಾಡ್ಬೋದು. ನಾನು ಇಲ್ಲಿ HP ಅಂತ ಹುಡುಕಿದ್ರೆ HP ಸರ್ಚ್ ಆಗುತ್ತೆ. ಏನು ಮಾಡುತ್ತೆ ಅಂದರೆ ನೀವು ಲಾಸ್ಟ್ ಯಾವ ಆ್ಯಕ್ಷನನ್ನು ಅಥವಾ ಕ್ರಿಯೆಯನ್ನು ಮಾಡಿದ್ದೀರೋ ಅದನ್ನು ರಿಪೀಟ್ ಮಾಡುತ್ತೆ. ನೀವು ಯಾವುದೋ ಒಂದು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ ಬೋಲ್ಡ್ ಮಾಡಿದ್ದೀರಾ ಅಥವಾ ಇಟಾಲಿಕ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಅದನ್ನು ಮಾಡಿದ ಮೇಲೆ ಇನ್ನೊಂದು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ F4 ಅಂತ ಒತ್ತರೆ ಮುಂಚೆ ಏನು ಮಾಡಿತ್ತೋ ಅದನ್ನು ರಿಪೀಟ್ ಮಾಡುತ್ತೆ. ಈ F4ಅನ್ನು ಬೇರೆ ಕೀಗಳ ಜೊತೆಗೆ ಬಳಸ್ತಾರೆ. Alt F4 ಅನ್ನೋ ಕೀಯನ್ನು ಬಳಸಿದ್ರೆ ನೀವು ಯಾವ ಅಪ್ಲಿಕೇಶನ್ ಓಪನ್ ಮಾಡಿದ್ದೀರೋ ಅದು ಕ್ಲೋಸ್ ಆಗುತ್ತೆ. ನಾನೀಗ ಒಂದು ಎಕ್ಸೆಲ್ ಶೀಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ರೋ ಅನ್ನು ಸೆಲೆಕ್ಟ್ ಮಾಡಿ ಅದನ್ನು ಬೋಲ್ಡ್ ಮಾಡ್ತೀನಿ. Ctrl B ಅಂತ ಪ್ರೆಸ್ ಮಾಡಿ ಬೋಲ್ಡ್ ಮಾಡ್ತೀನಿ. ಈಗ ನೆಕ್ಸ್ಟ್ ರೋ ಅನ್ನು ಸೆಲೆಕ್ಟ್ ಮಾಡಿ F4 ಅಂತ ಹೊಡೆದ್ರೆ ಆ ರೋನು ಕೂಡ ಬೋಲ್ಡ್ ಆಯಿತು. ಯಾಕಂದರೆ ಲಾಸ್ಟ್ ಪರ್ಫಾರ್ಮ್ಡ್ ಆ್ಯಕ್ಷನ್ ಏನಿತ್ತು ಇಲ್ಲಿ ಬೋಲ್ಡ್ ಮಾಡೋದಿತ್ತು. ಈಗ ನೆಕ್ಸ್ಟ್ ರೋ ಇದೆಯಲ್ಲ ಅದಕ್ಕೊಂದು ಕಲರನ್ನು ಹಾಕ್ತೀನಿ, ರೆಡ್ ಕಲರನ್ನು ಹಾಕ್ತೀನಿ. ಈಗ ಏನು ಆ್ಯಕ್ಷನ್ ಪರ್ಫಾರ್ಮ್ ಮಾಡಿದೆ, ರೆಡ್ ಕಲರನ್ನು ಹಾಕೋ ಆ್ಯಕ್ಷನನ್ನು ಪರ್ಫಾರ್ಮ್ ಮಾಡಿದೆ. ಈಗ ನೆಕ್ಸ್ಟ್ ರೋ ಅನ್ನು ಸೆಲೆಕ್ಟ್ ಮಾಡಿ F4 ಅಂತ ಹೊಡೆದ್ರೆ ರೆಡ್ ಕಲರ್ ಬಂತು. ಯಾಕಂದರೆ ಲಾಸ್ಟ್ ಪರ್ಫಾರ್ಮ್ಡ್ ಆ್ಯಕ್ಷನಲ್ಲಿ ಏನಿತ್ತು ನಾವು ರೆಡ್ ಕಲರ್ ಹಾಕಿದ್ವಿ, ಅದೇ ಆ್ಯಕ್ಷನ್ನು ರಿಪೀಟ್ ಆಯಿತು. ಈಗ ಎಕ್ಸೆಲ್ ಸೆಲೆಕ್ಟ್ ಆಗಿದೆಯಲ್ಲ, ಈಗ ನಾನು Alt F4 ಅನ್ನೋ ಕೀಯನ್ನು ಪ್ರೆಸ್ ಮಾಡ್ತೀನಿ. ಆಗ ಅಪ್ಲಿಕೇಶನ್ ಕ್ಲೋಸ್ ಆಯಿತು. ನೋಡಿ ಇಲ್ಲಿ ಎಕ್ಸೆಲ್ ಕಾಣಿಸ್ತಾ ಇಲ್ಲ, ಕರೆಕ್ಟಾ? ಸೊ ನೀವು ಯಾವುದೇ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀರಿ ಅದನ್ನ ಕ್ಲೋಸ್ ಮಾಡಬೇಕು ಅಂದರೆ Alt F4 ಕೀಯನ್ನು ಒತ್ತಬೇಕು. F5 ಬಟನನ್ನು ವೆಬ್ ಪೇಜ್ ಅಥವಾ ವೆಬ್ ಪುಟವನ್ನು ರಿಫ್ರೆಶ್ ಮಾಡೋಕ್ಕೆ ಬಳಸ್ತಾರೆ. ನೀವು ವೆಬ್ ಬ್ರೌಸರಲ್ಲಿ ಏನೋ ಒಂದು ಬ್ರೌಸ್ ಮಾಡ್ತಾ ಇದ್ದೀರಾ, ಸಡನ್ ಆಗಿ ಸ್ವಲ್ಪ ಸ್ಲೋ ಆಗ್ತಾ ಇದೆ, ಕರೆಕ್ಟಾಗಿ ಲೋಡ್ ಆಗ್ತಾ ಇಲ್ಲ ಅಂದರೆ F5 ಬಟನನ್ನು ಒತ್ತಿ. ಆಗ ಅದು ಸರ್ವರಿಂದ ಡೇಟಾನ ಇನ್ನೊಂದು ಸಲ ಲೋಡ್ ಮಾಡುತ್ತೆ. ನೀವು ಬೇಕಾಗಿರೋ ಡೇಟಾವು ಕರೆಕ್ಟಾಗಿ ಕಾಣಿಸುತ್ತೆ. MS ಪವರ್ ಪಾಯಿಂಟ್ ಅಂತ ಇರುತ್ತಲ್ಲ, ಅದರಲ್ಲಿ ಸ್ಲೈಡ್ ಶೋವನ್ನು ಸ್ಟಾರ್ಟ್ ಮಾಡೋಕ್ಕೆ F5 ಬಟನನ್ನು ಯೂಸ್ ಮಾಡ್ತಾರೆ. ವರ್ಡಲ್ಲಿ ಫೈಂಡ್ ಆ್ಯಂಡ್ ರೀಪ್ಲೇಸ್ ವಿಂಡೋ ಅನ್ನು ಸ್ಟಾರ್ಟ್ ಮಾಡೋಕ್ಕೆ ಇದನ್ನು ಬಳಸ್ತಾರೆ. ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ F5 ಬಟನನ್ನು ಒತ್ತೀನಿ. ಆಗ ಕಾಣಿಸ್ತಾ ಇದೆಯಾ, ಎಲ್ಲ ಪೇಜಲ್ಲಿರುವಂತಹ ಎಲ್ಲ ಡೇಟಾ ಇನ್ನೊಮ್ಮೆ ಲೋಡ್ ಆಯಿತು. MS ವರ್ಡ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ F5 ಬಟನನ್ನು ಒತ್ತೀನಿ. ಫೈಂಡ್ ಆ್ಯಂಡ್ ರೀಪ್ಲೇಸ್ ವಿಂಡೋ ಓಪನ್ ಆಯಿತು. ಈಗ ನೀವು ಏನು ಬೇಕೋ ಅದನ್ನು ಫೈಂಡ್ ಮಾಡಬೇಕು ಅದನ್ನು ಫೈಂಡ್ ಔಟ್ ಮಾಡಿ ರೀಪ್ಲೇಸ್ ಕೂಡ ಮಾಡ್ಬೋದು. ಈ ಮೆನ್ಯೂನ ಯೂಸ್ ಮಾಡಿಕೊಂಡು ನೀವು ಯಾವುದಾದ್ರೂ ಒಂದು ಲೆಟರ್ಸನ್ನು ಬೇರೆ ಲೆಟರ್ಸಿಂದ ಅಥವಾ ವರ್ಡಿಂದ ಚೇಂಜ್ ಮಾಡಬೇಕು ಅಂದರೆ ಆ ಕೆಲಸನ ಮಾಡ್ಬೋದು. ಹಾಗೆ ನಾನೀಗ ಸ್ಲೈಡ್ ಶೋ ಅನ್ನು MS ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ F5 ಬಟನನ್ನು ಒತ್ತೀನಿ. ಆಗ ನೋಡಿದೆ F5 ಇಂದ
ಸ್ಲೈಡ್ ಶೋ ಆರಂಭ ಆಯಿತು. F6 ಬಟನನ್ನು ಬ್ರೌಸರಲ್ಲಿ ಅಡ್ರೆಸ್ ಬಾರ್ಗೆ ನಿಮ್ಮ ಕಂಟ್ರೋಲನ್ನು ಅಥವಾ ಕರ್ಸರನ್ನು ಮೂವ್ ಮಾಡೋಕ್ಕೆ ಬಳಸ್ತಾರೆ. ಮತ್ತು ಬೇರೆ ಬೇರೆ ಟ್ಯಾಬ್ಗಳ ನಡುವೆ ನೀವು ಮೂವ್ ಆಗೋಕ್ಕೂ ಕೂಡ F6 ಬಟನನ್ನು ಬಳಸ್ಬೋದು. ಈಗ ಬ್ರೌಸರನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ F6 ಅಂತ ಬಟನನ್ನು ಒತ್ತೀನಿ. ಕಾಣಿಸ್ತಾ ಇದೆಯಾ? ಕರ್ಸರು ಅಡ್ರೆಸ್ ಬಾರಿಗೆ ಮೂವ್ ಆಯಿತು, ಆ ಡೇಟಾ ಹೈಲೈಟ್ ಆಯಿತು. ಅದೇ ಥರ ಇಲ್ಲಿ ನೀವು ಬೇರೆ ಬೇರೆ ಕಡೆ ಮೂವ್ ಆಗೋಕ್ಕೆ, ಬೇರೆ ಬೇರೆ ಟ್ಯಾಬಿಗೆ ಮೂವ್ ಆಗೋಕ್ಕೂ ಕೂಡ ಈ ಬಟನನ್ನು ಬಳಸ್ಬೋದು. ಒಂದು ತುಂಬ ಯೂಸ್ಫುಲ್ ಬಟನ್ನು. ನೀವು ಮೈಕ್ರೋಸಾಫ್ಟ್ ವರ್ಡ್ ಅಥವಾ ಮೈಕ್ರೋಸಾಫ್ಟ್ ಔಟ್ಲುಕ್ ಮತ್ತು ಇತರ ಮೈಕ್ರೋಸಾಫ್ಟ್ ಪ್ರಾಡಕ್ಟ್ಗಳಲ್ಲಿ ಸ್ಪೆಲ್ಲಿಂಗನ್ನು ಚೆಕ್ ಮಾಡಬೇಕು ಅಥವಾ ಗ್ರಾಮರನ್ನು ಚೆಕ್ ಮಾಡಬೇಕು ಅಂದರೆ ಈ ಬಟನನ್ನು ಒತ್ತಬೇಕು. ಮತ್ತು ಶಿಫ್ಟ್ ಮತ್ತು F7 ಎರಡನ್ನು ಒಟ್ಟಿಗೆ ಒತ್ತಿದರೆ ನೀವು ಯಾವ ವರ್ಡನ್ನು ಸೆಲೆಕ್ಟ್ ಮಾಡಿರ್ತೀರೋ ಆ ವರ್ಡ್ಗಳ ಸಮಾನಾರ್ಥಕ ಪದ ಅಥವಾ ಥೆಸಾರಸ್ ಅಂತಾರೆ ಇಂಗ್ಲೀಷಲ್ಲಿ, ಅದನ್ನು ಚೆಕ್ ಮಾಡೋಕ್ಕೂ ಕೂಡ ಬಳಸ್ಬೋದು. ನಾನೀಗ MS ವರ್ಡನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ F7 ಬಟನನ್ನು ಒತ್ತೀನಿ. ಈಗ ರೈಟ್ ಸೈಡಲ್ಲಿ ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ಚೆಕ್ ವಿಂಡೋ ಓಪನ್ ಆಯಿತು. ನೀವು ನಿಮ್ಮ ಡಾಕ್ಯುಮೆಂಟಲ್ಲಿರುವಂತಹ ಎಂಟ್ರಿ ಮಾಡಿರುವಂತಹ ಎಲ್ಲ ವರ್ಡ್ಗಳ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆಯಾ, ಗ್ರಾಮರ್ ಕರೆಕ್ಟ್ ಆಗಿದೆಯಾ ಅದನ್ನು ನೋಡೋಕ್ಕೆ ಇದನ್ನ ಬಳಸ್ಬೋದು. ನಾನಿಲ್ಲಿ ಕೈಂಡ್ಸ್ ಅನ್ನೋ ಒಂದು ವರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಾದಮೇಲೆ ಶಿಫ್ಟ್ F7 ಒತ್ತೀನಿ. ಆಗ ಇಲ್ಲಿ ನೋಡಿ ಅದಕ್ಕಿರುವಂಥ ಬೇರೆ ಬೇರೆ ಸಮಾನಾರ್ಥಕ ಪದಗಳ ಅರ್ಥ ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಥೆಸಾರಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. F8 ಬಟನನ್ನು ನೀವು ಕಂಪ್ಯೂಟರ್ ಫಸ್ಟ್ ಆನ್ ಮಾಡಿರ್ತೀರಲ್ಲ, ಆಗ ವಿಂಡೋಸ್ನಲ್ಲಿ ಬೂಟ್ ಮೆನು ಅಂತ ಇರುತ್ತೆ. ಯಾವುದಾದ್ರೂ ನಿಮ್ಮ ಸಿಸ್ಟಮ್ ಫೈಲ್ಗಳು ಕರೆಕ್ಟ್ ಆಗಿದ್ದರೆ ಅಥವಾ ಇಶ್ಯೂಗಳಿದ್ದರೆ ನಾವು ಬೂಟ್ ಮೆನುಗೆ ಪ್ರವೇಶ ಮಾಡಬೇಕಾಗತ್ತೆ. ಅದನ್ನ ಪ್ರವೇಶ ಮಾಡೋಕ್ಕೆ ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದಾಗ F8 ಬಟನನ್ನು ಒತ್ತಬೇಕು. ಹಾಗೆ ಎಕ್ಸೆಲ್ಲಲ್ಲಿ ಸೆಲ್ಗಳ ಆಯ್ಕೆಯನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಬಳಸ್ತಾರೆ. ಅಂದರೆ ನೀವು ಒಂದಿಷ್ಟು ಸೆಲ್ಲನ್ನು ಸೆಲೆಕ್ಟ್ ಮಾಡಿ ಎಕ್ಸ್ಪಾಂಡ್ ಮಾಡ್ಕೊಂಡು ಹೋಗಬೇಕು ಅಂದರೆ ಈ F8 ಬಟನನ್ನು ಒತ್ತಬೇಕಾಗತ್ತೆ. ಎಕ್ಸೆಲ್ಲನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವುದೋ ಒಂದು ಸೆಲ್ಲನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ F8 ಬಟನನ್ನು ಒತ್ಕೊಂಡು ಆ್ಯರೋ ಕೀ ಇದೆಯಲ್ಲ, ಲೆಫ್ಟ್ ರೈಟ್ ಅಪ್ ಡೌನ್, ಆ ಕೀಯನ್ನು ಒತ್ಕೊಂಡು ಎಕ್ಸ್ಪಾಂಡ್ ಮಾಡಿಕೊಂಡು ಸೆಲೆಕ್ಷನ್ ಮಾಡ್ಕೊತೀನಿ. ಇದು ನಿಮಗೆ ಸೆಲ್ಗಳನ್ನು ವಿಸ್ತಾರ ಮಾಡೋಕ್ಕೆ ಅಥವಾ ಎಕ್ಸ್ಪಾನ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಮೈಕ್ರೋಸಾಫ್ಟ್ ವರ್ಡಲ್ಲಿ ರೆಕಾರ್ಡ್ಸನ್ನು ಅಥವಾ ದಾಖಲೆಗಳನ್ನು ರಿಫ್ರೆಶ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಔಟ್ಲುಕ್ಕಲ್ಲಿ ಇಮೇಲನ್ನು ಸೆಂಡ್ ಆ್ಯಂಡ್ ರಿಸೀವ್ ಅಂತ ಇರುತ್ತಲ್ಲ, ಅದನ್ನ ಮಾಡೋಕ್ಕೆ ಯೂಸ್ ಆಗುತ್ತೆ. ಎಕ್ಸೆಲ್ಗಳಲ್ಲಾಗಿದ್ದರೆ ಫಾರ್ಮುಲಾಗಳಿದ್ದರೆ ಅದನ್ನು ರೀಕ್ಯಾಲ್ಕುಲೇಟ್ ಅಥವಾ ಮರು ಲೆಕ್ಕಾಚಾರ ಮಾಡುತ್ತದೆ. ಇದೆಯಲ್ಲ, ನೀವು ಯಾವ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀರೋ ಅದರ ಮೆನ್ಯೂ ಬಾರನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಶಿಫ್ಟ್ ಜೊತೆ F10 ಒತ್ತಿದರೆ ರೈಟ್ ಕ್ಲಿಕ್ ಥರ ಕೆಲಸ ಮಾಡುತ್ತೆ. ನೀವು ರೈಟ್ ಕ್ಲಿಕ್ ಮೌಸಲ್ಲಿ ಏನು ಮಾಡಿದಾಗ ಏನಾಗುತ್ತೋ ಆ ಕೆಲಸನ ಶಿಫ್ಟ್ ಮತ್ತು F10 ಒತ್ತಿದ್ರು ಆಗುತ್ತೆ. ನಾನು ಒಂದು ಫೋಲ್ಡರ್ ಒಳಗಡೆ ಇದ್ದೀನಿ. ಯಾವುದೋ ಒಂದು ಫೋಲ್ಡರನ್ನು ಸೆಲೆಕ್ಟ್ ಮಾಡಿ ಶಿಫ್ಟ್ ಅನ್ನು ಒತ್ತಿದ್ರೆ ಕಾಣಿಸ್ತಾ ಇದೆಯಾ, ಮೆನ್ಯೂ ಬಾರ್ ಆ್ಯಕ್ಟಿವೇಟ್ ಆಗ್ತಾ ಇದೆ. F11 ಬಟನನ್ನು ಯೂಸ್ ಮಾಡಿಕೊಂಡು ನೀವು ಫುಲ್ ಸ್ಕ್ರೀನ್ ಅಥವಾ ಹಾಫ್ ಸ್ಕ್ರೀನ್ ಮೋಡನ್ನು ಮಾಡ್ಬೋದು. ಕಂಪ್ಯೂಟ್ರಲ್ಲಿ ನೀವು ಯಾವುದೋ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀರಾ, ಆಗ F11 ಒತ್ತಿದ್ರೆ ಅದು ಫುಲ್ ಸ್ಕ್ರೀನಲ್ಲಿ ಕಾಣಿಸುತ್ತೆ. ಎಕ್ಸೆಲಲ್ಲಿ ಹೋಗಿ ನೀವು F11 ಬಟನನ್ನು ಒತ್ತಿದರೆ ನೀವು ಎಂಟ್ರಿ ಮಾಡಿರೋ ಡೇಟಾದಿಂದ ಚಾರ್ಟನ್ನು ರಚನೆ ಮಾಡುತ್ತೆ. ಇದು ನಾವು ಎಕ್ಸೆಲಲ್ಲಿ ತುಂಬ ಸಲ ಡೇಟಾನ ಕೊಟ್ಟು ಅದರಿಂದ ಚಾರ್ಟನ್ನು ಬಳಸ್ತೀವಲ್ಲ, ಚಾರ್ಟನ್ನು ನೀವು ಮಾಡಬೇಕು ಅಂದರೆ F11 ಬಟನ್ ಯೂಸ್ ಆಗುತ್ತೆ. ಪ್ಲಸ್ ಅನ್ನೋ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ F11 ಅಂತ ಒತ್ತೀನಿ. ಕಾಣಿಸ್ತಾ ಇದೆಯಾ, ಇದು ಫುಲ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಫುಲ್ ಸ್ಕ್ರೀನ್ ಮೋಡ್ ಆ್ಯಕ್ಟಿವೇಟ್ ಆಯಿತು. ಸಪೋಸ್ ನೀವು ಈ ಮೋಡಿಂದ ವಾಪಸ್ ರೆಗ್ಯುಲರ್ ಸ್ಕ್ರೀನ್ ಮೋಡಿಗೆ ಹೋಗಬೇಕು ಅಂದರೆ ಪುನಃ F11 ಬಟನನ್ನು ಒತ್ತಬೇಕು. ಈಗ ವಾಪಸ್ ಅದು ಫುಲ್ ಸ್ಕ್ರೀನ್ ಮೋಡಿಂದ ಎಕ್ಸಿಟ್ ಆಯಿತು. ನೀವು ಮೈಕ್ರೋಸಾಫ್ಟ್ ಆಫೀಸ್ನ ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ಕ್ಲಿಕ್ ಮಾಡಿದ್ರೆ ಸೇವ್ ಆ್ಯಸ್ ಡೈಲಾಗ್ ಓಪನ್ ಆಗುತ್ತೆ. ಆ ಡೈಲಾಗಲ್ಲಿ ನೀವು ಆ ಫೈಲ್ಗಳನ್ನು ಸೇವ್ ಮಾಡ್ಬೋದು, ಬೇರೆ ಹೆಸರುಗಳನ್ನು ಕೊಡ್ಬೋದು, ಬೇರೆ ಫೋಲ್ಡರ್ಗಳಲ್ಲೂ ಕೂಡ ಸೇವ್ ಮಾಡ್ಕೋಬೋದು. ಅದೇ ನೀವು ಬ್ರೌಸರಲ್ಲಿ ಹೋಗಿ F12 ಅಂತ ಒತ್ತಿದ್ರೆ ಡೆವಲಪರ್ ಟೂಲ್ಗಳನ್ನು ಓಪನ್ ಮಾಡುತ್ತೆ. ಈ ಡೆವಲಪರ್ ಟೂಲ್ಗಳು ಈ ಕಂಪ್ಯೂಟರ್ ಡೆವಲಪ್ ಮಾಡ್ತಾರಲ್ಲ ಅಥವಾ ಸಾಫ್ಟ್ವೇರನ್ನು ಡೆವಲಪ್ ಮಾಡ್ತಾರಲ್ಲ ಅವರಿಗೆ ಡಿಬಗ್ ಅಂತಾರೆ. ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನ ಕಂಡುಹಿಡಿಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ F12 ಅಂತ ಒತ್ತೀನಿ. ಆಗ ನಿಮ್ಗೆ ಕಾಣಿಸ್ತಾ ಇದೆ, ಇದು ಸೇವ್ ಆ್ಯಸ್ ಡೈಲಾಗ್ ಓಪನ್ ಆಯಿತು. ನಿಮಗೆ ಯಾವ ಫೋಲ್ಡರ್ ಬೇಕೋ ಆ ಫೋಲ್ಡರನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಫೈಲ್ಗಳನ್ನು ಸೇವ್ ಮಾಡ್ಕೋಬೋದು. ನಿಮಗೆ ಬೇಕಾಗಿರೋ ಹೆಸರುಗಳನ್ನು ಕೂಡ ಕೊಟ್ಕೋಬೋದು. ಈಗ ನಾನೊಂದು ವೆಬ್ ಬ್ರೌಸರನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ F12 ಅಂತ ಹೊಡೆದ್ರೆ ರೈಟ್ ಸೈಡ್ಗೆ ನಿಮಗೆ ಕಾಣಿಸ್ತಾ ಇದೆಯಾ, ಡೆವಲಪರ್ ಟೂಲ್ಸ್ ಅಂತ ಓಪನ್ ಆಯಿತು. ಈ ಡೆವಲಪರ್ ಟೂಲ್ಸನ್ನು ಸಾಫ್ಟ್ವೇರ್ ಡೆವಲಪ್ ಮಾಡೋರು ಬಳಸ್ತಾರೆ. ಅವರಿಗೆ ಡಿಬಗ್ ಅಂದರೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅದನ್ನು ಕಂಡುಹಿಡಿಯೋಕ್ಕೆ ಈ ಡೆವಲಪರ್ ಟೂಲ್ಗಳು ಹೆಲ್ಪ್ ಮಾಡುತ್ತೆ.